ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಹಾಕುಂಭಮೇಳ ಅದೆಷ್ಟು ಸಹಸ್ರಾರು ವರ್ಷಗಳಿಂದ ನಡೆಯುತ್ತಿದೆಯೋ. ಕುಂಭಮೇಳದ ಪೌರಾಣಿಕ ಕಥೆಗಳು ಇಂದಿಗೂ ಸನಾತನ ಧರ್ಮದ ಜೀವಾಳ ಅಂತಲೇ ನಾವೆಲ್ಲರೂ ಭಾವಿಸಿದ್ದೇವೆ. ಇಲ್ಲಿ ಜಾತಿ, ಧರ್ಮ, ಮತ ಭೇದಗಳನ್ನು ತೊರೆದು ಧರ್ಮ ಸಹಿಷ್ಣುತೆ ಬೆಳೆಸಿಕೊಂಡಿರುವ ಭಾರತೀಯರ ಮಧ್ಯೆ ತಂದಾಕಿ ತಮಾಷೆ ನೋಡುವ ಕಿಡಿಗೇಡಿಗಳು ಇದ್ದಾರೆ. ಅಂಥವರನ್ನ ಅದೇನೆಂದು ಕರೆಯಬೇಕೋ ನಿಜಕ್ಕೂ ಬಾಯೇ ಬರುವುದಿಲ್ಲ. ಇಷ್ಟು ನೆಮ್ಮದಿಯಾಗಿ ಸ್ನೇಹ ಬಾಂಧವ್ಯದಿಂದ ವಾಸಿಸುತ್ತಿರುವಾಗ ಧರ್ಮಾಂಧತೆಯ ವಿಷ ಬೀಜ ಬಿತ್ತುವ ಮಂದಿಗೇನು ಕೊರತೆ ಇಲ್ಲ. ಇದೀಗ ಮಹಾಕುಂಭಮೇಳದ ಸಂಭ್ರಮದಲ್ಲಿ ಭಾರತ ಮೀಯುತ್ತಿದ್ದರೆ ವಿದೇಶದಿಂದಲೂ ಈ ಮಹಾಕ್ಷಣವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಸಹಸ್ರಾರು ಮಂದಿ ಭಾರತದತ್ತ ಹೆಜ್ಜೆ ಹಾಕ್ತಿದ್ದಾರೆ. ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆ ಇರುವ ಈ ಸುಮಧುರ ಕ್ಷಣ ಭಾರತದ ಪ್ರತೀಕವೆಂದೇ ಸರ್ವರೂ ಒಪ್ಪಿಕೊಂಡಿದ್ದಾರೆ. ಆದರೆ ಈ ಸಂಭ್ರಮ ಸಡಗರವನ್ನ ಸಹಿಸದ ಮತಾಂಧನೊಬ್ಬ ಹಾಲಿಗೆ ಹುಳಿ ಹಿಂಡುವ ಕೆಲಸ ಮಾಡಿದ್ದಾನೆ. ಅದು ವಕ್ಫ್ ಬೋರ್ಡ್ ಹೆಸರಿನಲ್ಲಿ. ಅಷ್ಟಕ್ಕೂ ಏನದು ವಿಚಾರ? ಯಾಕಾಗಿ ಈಗಲೇ ಈ ವಿಚಾರ ಪ್ರಸ್ತಾಪವಾಯಿತು? ಇದಕ್ಕೆ ಯೋಗಿ ಆದಿತ್ಯನಾಥ್ ಕೊಟ್ಟ ಉತ್ತರವೇನು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮೊನ್ನೆ ತಾನೇ ಒಂದು ವಿಡಿಯೋ ವೈರಲ್ ಆಯಿತು. ಅದರಲ್ಲಿ ವಕ್ಫ್ ಮಂಡಳಿಗೆ ಸೇರಿದ 18 ಎಕರೆ ಭೂಮಿಯನ್ನ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಮಹಾಕುಂಭಮೇಳಕ್ಕೆ ಬಳಸಿಕೊಳ್ಳಲಾಗ್ತಿದೆ, ಇದು ಮುಸ್ಲಿಮರ ಆಕ್ರೋಶಕ್ಕೆ ಕಾರಣವಾಗಿದೆ ಎಂದು ಅಖಿಲ ಭಾರತ ಮುಸ್ಲಿಂ ಜಮಾತ್ ಅಧ್ಯಕ್ಷ ಮೌಲಾನಾ ಶಹಬುದ್ದೀನ್ ರಾಜ್ವಿ ಬರೇಲ್ವಿ ದೂರಿದ್ದಾನೆ. ವಕ್ಫ್ ಮಂಡಳಿ ಜಮೀನು ಬಳಕೆ ಮಾಡಿಕೊಳ್ಳುತ್ತಿರುವುದಕ್ಕೆ ಪ್ರತಿಯಾಗಿ ಮುಸ್ಲಿಮರು ಈ ಕುಂಭಮೇಳದಲ್ಲಿ ಭಾಗಿಯಾಗಲು ಹಿಂದೂಗಳು ಅವಕಾಶ ನೀಡಬೇಕು, ಕಾರ್ಯಕ್ರಮದಲ್ಲಿ ಹಿಂದೂಯೇತರರು ಭಾಗಿಯಾಗಬಾರದೆಂದು ಹೇಳಿದ್ದ ಅಖಿಲ ಭಾರತ ಅಖಾಡ ಪರಿಷತ್ ಕ್ರಮವನ್ನ ರಾಜ್ವಿ ಟೀಕಿಸಿದ್ದ. ಕಳೆದ ಭಾನುವಾರ ಕುಂಭಮೇಳದಲ್ಲಿ ಮುಸ್ಲಿಮರನ್ನ ಸಾಮೂಹಿಕವಾಗಿ ಮತಾಂತರಿಸಲು ಪ್ರಯತ್ನ ನಡೀತಿದೆ ಎಂದು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ಗೆ ಪತ್ರ ಬರೆಯಲಾಗಿತ್ತು. ಈ ಹೇಳಿಕೆಗೆ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಪ್ರತಿಕ್ರಿಯಿಸಿದ್ದು, ಇಸ್ಲಾಂ ಹುಟ್ಟುವುದಕ್ಕೂ ಮೊದಲೇ ಕುಂಭಮೇಳ ನಡೆಯುತ್ತಿದೆ, ಹಿಂದೂಗಳನ್ನ ಪ್ರಚೋದಿಸಲು ಈ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ ಎಂದಿದ್ದಾರೆ. ಅಲ್ಲದೆ ಈ ಬಾಲಿಶ ಹೇಳಿಕೆಯಿಂದ ಕೆರಳಿ ಕೆಂಡಮಂಡಲರಾದ ಯೋಗಿ ಆದಿತ್ಯನಾಥ್ ಜಾಗ ನಮ್ಮದು ಅಂತ ಹೇಳಿಕೊಳ್ಳುವ ಉದ್ದೇಶದಿಂದ ಕುಂಭಮೇಳಕ್ಕೆ ಆಗಮಿಸಿದ್ರೆ ಹುಷಾರ್ ಎಂದು ವಕ್ಫ್ ಬೋರ್ಡ್ಗೆ ಎಚ್ಚರಿಕೆ ನೀಡಿದ್ದಾರೆ. ವಕ್ಫ್ ಬೋರ್ಡ್ಗೆ ಸೇರಿದ ಜಾಗದಲ್ಲಿ ಕುಂಭಮೇಳ ಆಯೋಜಿಸಲಾಗ್ತಿದೆ ಎಂದು ಮುಸ್ಲಿಂ ಧರ್ಮಗುರು ಒಬ್ಬರು ಹೇಳಿದ 2 ದಿನದ ಬಳಿಕ ಯೋಗಿ ಆದಿತ್ಯನಾಥ್ ಪ್ರತಿಕ್ರಿಯೆಯನ್ನ ನೀಡಿದ್ರು. ಖಾಸಗಿ ಸುದ್ದಿ ವಾಹಿನಿಯೊಂದರ ಜೊತೆ ಮಾತನಾಡಿದ್ದ ಯೋಗಿ ಆದಿತ್ಯನಾಥ್, ಭಾರತದ ಸಂಸ್ಕೃತಿಯನ್ನ ಗೌರವಿಸುವವರು ಪ್ರಯಾಗ್ರಾಜ್ಗೆ ಭೇಟಿ ನೀಡುವುದನ್ನು ಸ್ವಾಗತಿಸುತ್ತೇವೆ, ಆದರೆ ಕೆಟ್ಟ ಆಲೋಚನೆಗಳೊಂದಿಗೆ ಬರುವವರು ಕಾನೂನು ಕ್ರಮ ಎದುರಿಸಬೇಕಾಗತ್ತೆ ಎಂದು ಕಟುವಾಗಿ ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ಕುಂಭಮೇಳ ಭಾರತದ ಸಾವಿರಾರು ವರ್ಷಗಳ ಪರಂಪರೆಯ ಪ್ರತೀಕವಾಗಿದೆ, ಇದನ್ನ ಹಾಳು ಮಾಡಲು ಅನೇಕರು ಪ್ರಯತ್ನಿಸುತ್ತಿದ್ದಾರೆ. ವಕ್ಫ್ ಬೋರ್ಡ್ ಲ್ಯಾಂಡ್ ಮಾಫಿಯಾವಾಗಿ ಬದಲಾಗಿದೆ. ವಕ್ಫ್ ಹೆಸರು ಕೇಳುತ್ತಿದ್ದಂತೆ ಯಾರ ಹೆಸರಿನಲ್ಲಿ ನಿಜವಾಗಿಯೂ ಭೂಮಿ ನೋಂದಣಿಯಾಗಿದೆ ಎಂದು ತನಿಖೆ ಮಾಡುತ್ತೇನೆ ಎಂದು ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಅಷ್ಟಕ್ಕೂ ವಕ್ಫ್ ಅಂದ್ರೇನು? ವಕ್ಫ್ ಬೋರ್ಡ್ನ ವ್ಯಾಪ್ತಿ ಹಾಗೂ ಅಧಿಕಾರವೇನು? ಈ ವಕ್ಫ್ ಮಂಡಳಿಯ ಉದ್ದೇಶವಾದರೂ ಏನು? ವಕ್ಫ್ ಮಂಡಳಿಯ ಹಿನ್ನೆಲೆಯಾದರೂ ಎಂಥದ್ದು? ಯಾಕಾಗಿ ಈ ಸಂಸ್ಥೆಯನ್ನ ಸರ್ಕಾರ ಅನುಮೋದಿಸಿತು ಅನ್ನೋದನ್ನ ಗಮನಿಸಿದ್ರೆ, ಸ್ನೇಹಿತರೆ, ವಕ್ಫ್ ಕಾಯ್ದೆಯನ್ನ ಮೊದಲು 1954ರಲ್ಲಿ ಸಂಸತ್ತು ಅಂಗೀಕರಿಸಿತು. ಅದರ ನಂತರ 1995ರಲ್ಲಿ ತಿದ್ದುಪಡಿಯನ್ನ ಮಾಡಲಾಯಿತು. ನಂತರ 2013ರಲ್ಲಿ ಮಾಡಿದ ತಿದ್ದುಪಡಿಯು ವಕ್ಫ್ ಮಂಡಳಿಯ ಹಕ್ಕುಗಳನ್ನ ಮತ್ತಷ್ಟು ಬಲಪಡಿಸಿದವು. ವಕ್ಫ್ ಮಂಡಳಿಯು ಯಾರೊಬ್ಬರ ಆಸ್ತಿಯನ್ನ ತನ್ನದೇ ಎಂದು ಘೋಷಿಸಬಹುದು ಮತ್ತು ಅದರ ನಿರ್ಧಾರವನ್ನ ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ ಎಂಬುದು ತಿದ್ದುಪಡಿಯ ಉಲ್ಲೇಖ. ವಕ್ಫ್ ಮಂಡಳಿಗಳ ಕಾರ್ಯನಿರ್ವಹಣೆಯಲ್ಲಿ ಹೆಚ್ಚಿನ ಹೊಣೆಗಾರಿಕೆ ಮತ್ತು ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಈ ಸಂಸ್ಥೆಯಲ್ಲಿ ಮಹಿಳೆಯರನ್ನ ಕಡ್ಡಾಯವಾಗಿ ಸೇರಿಸುವುದನ್ನು ಖಚಿತಪಡಿಸಿಕೊಳ್ಳಲು 1995ರ ಕಾನೂನಿಗೆ ತಿದ್ದುಪಡಿ ಮಾಡಲು ಸರ್ಕಾರವು ಸಂಸತ್ತಿನಲ್ಲಿ ಮಸೂದೆಯನ್ನ ಮಂಡಿಸಬಹುದಂತೆ. ವಕ್ಫ್ ಕಾಯ್ದೆಯು ವಕ್ಫ್ ಆಸ್ತಿಗಳು ಮತ್ತು ಧಾರ್ಮಿಕ ಸಂಸ್ಥೆಗಳ ನಿರ್ವಹಣೆಗಾಗಿ ಮಾಡಿದ ಕಾನೂನು. ವಕ್ಫ್ ಎಂಬುದು ಅರೇಬಿಕ್ ಪದವಾಗಿದ್ದು ಇದರ ಅರ್ಥ ನಿಲ್ಲಿಸುವುದು ಅಥವಾ ಶರಣಾಗುವುದು ಎಂದರ್ಥ. ವಕ್ಫ್ ಕಾಯ್ದೆ 1995ರ ಪ್ರಕಾರ ವಕ್ಫ್ ಎಂಬುದು ಮುಸ್ಲಿಂ ಕಾನೂನಿನಿಂದ ಪವಿತ್ರ, ಧಾರ್ಮಿಕ ಮತ್ತು ದತ್ತಿ ಎಂದು ಗುರುತಿಸಲ್ಪಟ್ಟ ವ್ಯಕ್ತಿ ಅಥವಾ ಸಂಸ್ಥೆಯಿಂದ ಯಾವುದೇ ಉದ್ದೇಶಕ್ಕಾಗಿ ಚಲಿಸಬಲ್ಲ ಅಥವಾ ಸ್ಥಿರಾಸ್ತಿಯ ಶಾಶ್ವತ ಸಮರ್ಪಣೆಯಾಗಿದೆ. ತಿದ್ದುಪಡಿ ವಿಧೇಯಕವು ವಕ್ಫ್ ಮಂಡಳಿಗಳು ತಮ್ಮ ಆಸ್ತಿಗಳನ್ನು ಜಿಲ್ಲಾಧಿಕಾರಿಗಳ ಬಳಿ ನೋಂದಣಿ ಮಾಡುವುದನ್ನು ಕಡ್ಡಾಯಗೊಳಿಸುತ್ತವೆ. ದೇಶದಲ್ಲಿ 30 ವಕ್ಫ್ ಮಂಡಳಿಗಳು ಕೋಟ್ಯಾಂತರ ಮೌಲ್ಯದ ಆಸ್ತಿಯನ್ನು ನೋಡಿಕೊಳ್ತವೆ ಮತ್ತು ಎಲ್ಲ ವಕ್ಫ್ ಆಸ್ತಿಗಳಿಂದ ವಾರ್ಷಿಕವಾಗಿ 200 ಕೋಟಿ ರೂಪಾಯಿ ಆದಾಯ ಬರುತ್ತೆ. ನಾವು ಸರಳ ಭಾಷೆಯಲ್ಲಿ ಅರ್ಥ ಮಾಡಿಕೊಳ್ಳುವುದಾದರೆ
ವಕ್ಫ್ ಎಂಬುದು ಇಸ್ಲಾಂ ಧರ್ಮದಲ್ಲಿ ಧಾರ್ಮಿಕ ಮತ್ತು ದತ್ತಿ ಉದ್ದೇಶಗಳಿಗಾಗಿ ದಾನ ಮಾಡುವ ಆಸ್ತಿಯಾಗಿದೆ. ಇದನ್ನ ಧಾರ್ಮಿಕ ಚಟುವಟಿಕೆಗಳಿಗೆ, ಬಡವರಿಗೆ ಸಹಾಯ ಮಾಡಲು, ಶಿಕ್ಷಣ ಇತ್ಯಾದಿಗಳಿಗೆ ಬಳಸಲಾಗುತ್ತೆ. ವಕ್ಫ್ನ ಉತ್ತಮ ಆಡಳಿತ ಮತ್ತು ಕೇಂದ್ರ ವಕ್ಫ್ ಕೌನ್ಸಿಲ್ ಸ್ಥಾಪನೆಗಾಗಿ ವಕ್ಫ್ ಕಾಯ್ದೆ 1995 ತರಲಾಯಿತು. ಈ ಕಾಯ್ದೆಯ ಮೂಲಕ ಪ್ರತಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ವಕ್ಫ್ ಮಂಡಳಿಯನ್ನ ಸ್ಥಾಪಿಸಲಾಯಿತು. ಅದರ ವಿಭಾಗ 32 ಮಂಡಳಿಯ ಶಕ್ತಿ ಮತ್ತು ಕಾರ್ಯನಿರ್ವಹಣೆಯನ್ನು ಉಲ್ಲೇಖಿಸುತ್ತೆ. ಇದರ ಪ್ರಕಾರ ಔಕಾಫ್ ಅಂದರೆ ದೇಣಿಗೆ ನೀಡಿದ ಆಸ್ತಿ ಆದಾಯವನ್ನ ಔಕಾಫ್ ಅನ್ನ ರಚಿಸಲಾದ ಉದ್ದೇಶಗಳಿಗಾಗಿ ಬಳಸಲಾಗಿದೆ ಎಂದು ಮಂಡಳಿಯು ಖಚಿತಪಡಿಸಿಕೊಳ್ಳಬೇಕು. ಇದಲ್ಲದೆ ವಕ್ಫ್ ಮಂಡಳಿಯ ಕೆಲಸವು ಶಾಲಾ ಕಾಲೇಜುಗಳು, ಆಸ್ಪತ್ರೆಗಳು ಮತ್ತು ಮುಸಾಫಿರ್ ಖಾನಗಳಿಗೆ ಸಮಾಜ ಕಲ್ಯಾಣಕ್ಕಾಗಿ ಸಹಾಯ ಮಾಡುವುದು. ಪ್ರಸ್ತುತ ಭಾರತದಲ್ಲಿ ಸುಮಾರು 30 ವಕ್ಫ್ ಮಂಡಳಿಗಳಿವೆ. ಇನ್ನು ಇತ್ತೀಚೆಗಂತೂ ವಕ್ಫ್ ಮಂಡಳಿಯು ಇತರರ ಆಸ್ತಿಯನ್ನ ನಿರಂಕುಶವಾಗಿ ತನ್ನದೆಂದು ಘೋಷಿಸುವ ಆರೋಪವನ್ನ ಆಗಾಗ ಎದುರಿಸುತ್ತಿದೆ. ವಕ್ಫ್ ಕಾಯ್ದೆ 1995 ಸೆಕ್ಷನ್ 40 ಅಡಿಯಲ್ಲಿ ಮಂಡಳಿಯು ಈ ಅಧಿಕಾರವನ್ನ ಪಡೆದುಕೊಂಡಿದೆ. ವಿಶೇಷ ಸಂದರ್ಭದಲ್ಲಿ ಮಂಡಳಿಯು ಆ ಆಸ್ತಿಯ ಆಗಿನ ಮಾಲೀಕರಿಗೆ ನೋಟಿಸ್ ಕಳಿಸುತ್ತೆ. ಈ ಕುರಿತು ಯಾವುದೇ ವಿವಾದ ಉಂಟಾದರೆ ಮಂಡಳಿಯಿಂದಲೇ ತನಿಖೆ ನಡೆಸಲಾಗುತ್ತೆ. ಮೊದಲು ಕೇವಲ ನೋಟಿಸ್ ಕಳುಹಿಸುವ ಮೂಲಕ ಮಂಡಳಿಯು ಭೂಮಿಯ ಮೇಲಿನ ಹಕ್ಕನ್ನು ಪಡೆದುಕೊಳ್ಳುತ್ತೆ. ಆದರೆ ಮೇ 2023ರಲ್ಲಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಆಸ್ತಿಯನ್ನ ವಕ್ಫ್ ಎಂದು ಘೋಷಿಸಲು ಕೇವಲ ಅಧಿಸೂಚನೆಯನ್ನ ಹೊರಡಿಸುವುದು ಸಾಕಾಗುವುದಿಲ್ಲ ಎಂದು ಹೇಳಿದೆ. ಇದಕ್ಕಾಗಿ 2 ಸಮೀಕ್ಷೆಗಳು, ವಿವಾದಗಳ ಇತ್ಯರ್ಥ ಮತ್ತು ರಾಜ್ಯ ಸರ್ಕಾರ ಮತ್ತು ವಕ್ಫ್ಗೆ ವರದಿ ಸಲ್ಲಿಸುವ ಶಾಸನಬದ್ಧ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುವುದು ಅವಶ್ಯಕ. ವಕ್ಫ್ ಮಂಡಳಿಯ ನಿರ್ಧಾರವನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ಸಾಧ್ಯವಿಲ್ಲವಾ ಅಂದರೆ ವಕ್ಫ್ ಕಾಯ್ದೆ 1995 2013ರಲ್ಲಿ ತಿದ್ದುಪಡಿ ಮಾಡಲಾಗಿದ್ದು, ಇದರಲ್ಲಿ ಭೂಮಿಯ ಮಾಲೀಕತ್ವದ ಕುರಿತು ವಕ್ಫ್ ಮಂಡಳಿಯ ನಿರ್ಧಾರವನ್ನ ಅಂತಿಮವೆಂದು ಪರಿಗಣಿಸಲಾಗುವುದು. ಮಂಡಳಿಯ ನಿರ್ಧಾರವನ್ನ ರದ್ದುಗೊಳಿಸುವ ಅಥವಾ ಮಾರ್ಪಡಿಸುವ ಅಧಿಕಾರ ನ್ಯಾಯ ಮಂಡಳಿಗೆ ಮಾತ್ರವಿದೆ. ವಕ್ಫ್ ನ್ಯಾಯ ಮಂಡಳಿಯಲ್ಲಿ ಆಡಳಿತಾತ್ಮಕ ಅಧಿಕಾರಿಗಳಿದ್ದಾರೆ. ಒಂದು ಭೂಮಿ ವಕ್ಫ್ ಆಸ್ತಿ ಎಂದು ಮಂಡಳಿಯು ಸಾಬೀತುಪಡಿಸಿದಾಗ ಅದು ಶಿಕ್ಷಣ ಸಂಸ್ಥೆಗಳು, ಶಾಪಿಂಗ್ ಸೆಂಟರ್ಗಳು, ಮಾರುಕಟ್ಟೆಗಳು, ಮನೆಗಳು ಅಥವಾ ವಸತಿ ಫ್ಲಾಟ್ಗಳನ್ನು ನಿರ್ಮಿಸಬಹುದು ಮತ್ತು ಅಭಿವೃದ್ಧಿಯನ್ನು ಪಡಿಸಬಹುದು. ವಕ್ಫ್ ಕಾಯ್ದೆಯ ಸೆಕ್ಷನ್ 28 ಮತ್ತು 29ರಲ್ಲಿ ವಕ್ಫ್ ಮಂಡಳಿ ಮತ್ತು ಅದರ ಮುಖ್ಯಸ್ಥರಿಗೆ ಮಂಡಳಿಯ ನಿರ್ಧಾರಗಳನ್ನು ಜಾರಿಗೆ ತರಲು ರಾಜ್ಯ ಯಂತ್ರವನ್ನು ಬಳಸುವ ಅಧಿಕಾರವನ್ನು ನೀಡಲಾಗಿದೆ. ವಕ್ಫ್ ಮಂಡಳಿಯ ನಿರ್ಧಾರಗಳನ್ನು ಅನುಷ್ಠಾನಗೊಳಿಸಲು ಜಿಲ್ಲೆಯ ಮ್ಯಾಜಿಸ್ಟ್ರೇಟ್, ಹೆಚ್ಚುವರಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅಥವಾ ಉಪವಿಭಾಗೀಯ ಮ್ಯಾಜಿಸ್ಟ್ರೇಟ್ ಜವಾಬ್ದಾರರಾಗಿರ್ತಾರೆ ಎಂದು ಸೆಕ್ಷನ್ 28 ಹೇಳುತ್ತೆ. ಅಗತ್ಯವಿದ್ದರೆ ಮಂಡಳಿಯು ತನ್ನ ನಿರ್ಧಾರಗಳನ್ನು ಜಾರಿಗೆ ತರಲು ಟ್ರಿಬ್ಯುನಲ್ನಿಂದ ನಿರ್ದೇಶನಗಳನ್ನು ಕೂಡ ಪಡೆಯಬಹುದು. ಪ್ರಸ್ತುತ ದೇಶದ 28 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ 30 ವಕ್ಫ್ ಮಂಡಳಿಗಳಿವೆ. ಬಿಜೆಪಿ ಮತ್ತು ಸಂಘ ಪರಿವಾರ ವಕ್ಫ್ ಕಾಯ್ದೆ ಮತ್ತು ಮಂಡಳಿಗಳನ್ನು ವಿರೋಧಿಸುತ್ತಾ ಬಂದಿದೆ. ಇಂದಿಗೂ ವಕ್ಫ್ ಖ್ಯಾತೆ ಇನ್ನಿಲ್ಲದೆ ಬಾಧಿಸ್ತಾ ಇದೆ. ಅದು ಎಷ್ಟರ ಮಟ್ಟಿಗಂದ್ರೆ ಇದೀಗ ಸಹಸ್ರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಕುಂಭಮೇಳದ ಜಾಗವನ್ನೇ ನಮ್ಮದು ಎಂದಿರುವುದು ಭಾರತೀಯರ ಅಸ್ಮಿತೆಯನ್ನ ಕೆಣಕಿದಂತಾಗಿದೆ. ಇನ್ನು ಮುಂದಕ್ಕೆ ಭಾರತವೇ ವಕ್ಫ್ ಮಂಡಳಿಗೆ ಸೇರಿದ್ದು ಅನ್ನೋ ಕಾಲವು ಸನ್ನಿಹಿತವಾಗಿದೆ. ನೋಡೋಣ ಏನೆಲ್ಲ ಆಗುತ್ತೋ ಏನೋ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.